ಓಕೆ, ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತು ನಡೆದಂಥ ಮೊರಾರ್ಜಿ ವಸತಿ ಶಾಲೆಗಳ ಪರೀಕ್ಷೆಯಲ್ಲಿ C2 ಕೋಡ್ ವರ್ಷನ್ ಇರ್ತಕ್ಕಂಥ ಮ್ಯಾಥ್ಸ್ ಲೆಕ್ಕಗಳನ್ನ ಬಿಡಿಸೋಣ. ಸರ್, ಫಸ್ಟ್ ಒನ್ನ, ಒಬ್ಬ ವ್ಯಾಪಾರಿ ವಾರ್ಷಿಕ ಆದಾಯವು 14,400 ಆದರೆ ಅವನ ಒಂದು ತಿಂಗಳ ಆದಾಯವನ್ನು ಕಂಡುಹಿಡಿಯಿರಿ. ಇದು ಯಾವ ರೀತಿ ಕ್ವಶನ್ ಅಂದರೆ, ಒಂದು ವರ್ಷಕ್ಕೆ ಆಲ್ರೆಡಿ ಅವ್ನು ಕೊಟ್ಟಿದ್ದಾನೆ 14,400. ಅದಕ್ಕೆ ನಾವು ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಅಂದರೆ 1,200 ರೂಪಾಯಿ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ. 3,459 4ರ ಸ್ಥಾನ ಬೆಲೆ ಅಂತ ಕೇಳಿದ್ದಾರೆ. 4ರ ಸ್ಥಾನ ಬೆಲೆ ಅಂದರೆ ಇಡೀ 10 100 ಸ್ಥಾನದ 400 ಇದೆ. ಆನ್ಸರ್ ಬಿ 400 ಆಗಿರುತ್ತೆ. ನೆಕ್ಸ್ಟ್ 2 × 1000 ಪ್ಲಸ್ 5 × 100 ಪ್ಲಸ್ 3 × 1. ಪ್ರತಿಯೊಂದನ್ನು ಇಂಟು ಮಾಡಿ ನಂತರ ಪ್ಲಸ್ ಮಾಡಬೇಕು. 2 × 1000 2000, 5 × 100 500, 3 × 1 3. 3ಅನ್ನು ಕೂಡಿಸಿದಾಗ 2,503. ಆಪ್ಷನ್ ಡಿ ಆಗಿರುತ್ತೆ. ಸಂಕಲನ ಮಾಡಿರಿ. 3 ಗಂಟೆ 50 ನಿಮಿಷ ಮತ್ತು 3 ಗಂಟೆ 40 ನಿಮಿಷ. 3 ಗಂಟೆ 50 ನಿಮಿಷ ಮತ್ತು 3 ಗಂಟೆ 40 ನಿಮಿಷ ಕೂಡಿಸಿದಾಗ 3 ಗಂಟೆ 50 ನಿಮಿಷ ಮತ್ತು 2 ಗಂಟೆ 50 ನಿಮಿಷ ಮತ್ತು 3 ಗಂಟೆ 40 ನಿಮಿಷ ಕೂಡಿಸಿದಾಗ 90 ನಿಮಿಷ ಬರುತ್ತೆ. 90 ನಿಮಿಷ ನಮ್ಮ ಒಂದು ಗಂಟೆಯಲ್ಲಿ ಇರಲ್ಲ. ಒಂದು ಗಂಟೆಗೆ 60 ನಿಮಿಷ ಮಾತ್ರ. ಆ 60 ನಿಮಿಷ ನಾವು ಗಂಟೆಗೆ ಪರಿವರ್ತಿಸ್ಕೊಂಡಾಗ 6 ಗಂಟೆ 30 ನಿಮಿಷ. ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್, ಆಯತದ ಘನಾಕೃತಿಯ ಜಾಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಈ ಒಂದು ಆಯತದ ಘನಾಕೃತಿ ಬಿಚ್ಚಿಟ್ಟ ಆಕೃತಿ ಅಂತ ಕೇಳಿದಾಗ ಹೊರಗಡೆ ಅಂದರೆ ಈ ಒಂದು ಆಕೃತಿಯ ಹೊರಗಡೆ ಬರ್ತಕ್ಕಂಥದ್ರ ಬಗ್ಗೆ ಬಹಳ ಜಾಗೃತಿಯಿಂದ ನೋಡಬೇಕು. ಇದನ್ನು ಮಾಡಿದಾಗ ನಮಗೆ ಸಿಲಿಂಡರ್ ಬರ್ತದೆ, ಇದು ಕೋನ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಹೊರಗಡೆ ಕೊಟ್ಟಿಲ್ಲ, ನಮಗಿಲ್ಲಿ ಏನಾಗಲ್ಲ, ಅದರದ ಆಕೃತಿ ಸರಿಯಾಗಿ ಸಿಗಲ್ಲ. ಘನಾಕೃತಿ, ಆಯುಧದ ಘನಾಕೃತಿ ಇದು ಸರಿಯಾಗಿ ಆನ್ಸರ್. ಕೆಳಗಿನ ಆಪ್ಷನ್ ಎ ಆಗಿರುತ್ತೆ. ಕೆಳಗಿನ ಸಂಖ್ಯೆಗಳಲ್ಲಿ ಇಳಿಕೆ ಕ್ರಮ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಗೆ, ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಗೆ ಮಾಡಬೇಕು. ಕೊಟ್ಟಂತ ಇಲ್ಲಿ ಆಲ್ರೆಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ 5,478, 5,397, 5,997, 5,749 ಈ ಥರ ಕೊಟ್ಟಂಥ ಸಂಖ್ಯೆ ಒಳಗೆ ದೊಡ್ಡ ಸಂಖ್ಯೆ ಯಾವುದು ಫಸ್ಟ್ ಬರ್ಕೋಬೇಕು. ಅದಕ್ಕಿಂತ ಸ್ವಲ್ಪ ಸಣ್ಣದು 5,749 ಇದೆ. ಅದಕ್ಕಿಂತ ಸ್ವಲ್ಪ ಸಣ್ಣದು 5,478 ಇದೆ. ಆಮೇಲೆ ಅದಕ್ಕಿಂತ ಸ್ವಲ್ಪ ಸಣ್ಣದು 5,397. ಇದು ಅದರದ ಇಳಿಕೆ ಕ್ರಮ. ಆಪ್ಷನ್ ಎ ಆಗಿರುತ್ತೆ. ಎಲ್ಲ ಸಂಖ್ಯೆಗಳ ಅಪವರ್ತನಗಳ ಸಂಖ್ಯೆ ಯಾವುದಪ್ಪ ಅಂದರೆ 1 ಆಗಿರುತ್ತೆ. ಬೇಕಾದ್ರೆ ಒಂದು ಫಾರ್ ಎಕ್ಸಾಂಪಲ್ 8 ಅನ್ನು ಅಪವರ್ತನ ಮಾಡಿದಾಗ 2 4 8, 2 2 4, 2 1 2 ಅಪವರ್ತನ ಲಾಸ್ಟ್ 1 ಬರುತ್ತೆ. ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್, ತಂದೆಯೊಡನೆ ರಮಾಳು ಒಂದು ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ಅವಳು 3 ಸೋಪುಗಳನ್ನು ಕೊಳ್ಳುತ್ತಾಳೆ. ಪ್ರತಿ ಸೋಪಿನ ಬೆಲೆ 18 ಆದರೆ ರಮಾಳ ಅಂಗಡಿಯವನಿಗೆ ಎಷ್ಟು ಹಣ ಕೊಡಬೇಕು? ತಂದೆ ಜೊತೆಗೆ ರಮ ಹೋಗಿದ್ದಾಳೆ, 3 ಸೋಪುಗಳನ್ನು ತಗೊಂತಾಳ. ಆದ್ರೆ ಒಂದು ಸೋಪಿಗೆ 18 ರೂಪಾಯಿ ಆದ್ರೆ, ಒಂದು ಸೋಪಿಗೆ 18 ರೂಪಾಯಿ ಆದ್ರೆ 3 ಸೋಪಿಗೆ ಎಷ್ಟು? 18 3 54. ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್, ಕೆಳಗಿನಲ್ಲಿ ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ? ಪ್ರಶ್ನೆಯನ್ನು ಸರಿಯಾಗಿ ಓದಬೇಕು. ಇರುವುದಿಲ್ಲ ಅಂತ ಕೇಳಿದರೆ ಡ್ಯಾಡನ್ನು ಉಲ್ಟಾ ಅಥವಾ ಅದನ್ನು ಮಿರರ್ ಇಮೇಜಲ್ಲಿ ಬರೆದಾಗ ಜೊತೆಗೆ ಒಳ್ಳೆ ನಮ್ಮ ಡ್ಯಾಡೇ ಬರುತ್ತೆ. ಮಾಮನ್ನು ಉಲ್ಟಾ ಅಥವಾ ಅದರ ಮಿರರ್ ಇಮೇಜಲ್ಲಿ ಬರೆದಾಗ ಮಾಮೇ ಬರುತ್ತೆ. EVE ಇದು ಸಹ EVE ಅಂತಲೇ ಬರುತ್ತೆ, ಬಟ್ THET ಇದು ನಮಗೇನಾಗಲ್ಲ, ಅದರದ್ದು ಪ್ರತಿಬಿಂಬ ಬರಲ್ಲ. ಆಪ್ಷನ್ ಬಿ ಆಗಿರ್ತದೆ. ನೆಕ್ಸ್ಟ್, ಕೆಳಗಿನಲ್ಲಿ ಯಾವುದು ತ್ರಿಭುಜ ಸಂಖ್ಯೆ ಅಲ್ಲ? ತ್ರಿಭುಜ ಸಂಖ್ಯೆ ಅಲ್ಲ ಅನ್ನೋದಕ್ಕೆ ಪೇಜ್ ನಂಬರ್ 117 ನಿಮ್ಮ ಪುಸ್ತಕದಲ್ಲಿದೆ. 5th ಸ್ಟ್ಯಾಂಡರ್ಡ್ 2ನೇ ಭಾಗದೊಳಗೆ ವಿನ್ಯಾಸಗಳು ಚಾಪ್ಟರ್ ಒಳಗಿದೆ. ಸರ್, 3 6 5 10 ಇದರಲ್ಲಿ ಯಾವುದು ತ್ರಿಭುಜ ಸಂಖ್ಯೆ ಅಲ್ಲ ಅಂದರೆ 5 ಆಗಿರುತ್ತೆ. ನೆಕ್ಸ್ಟ್ 51ನೇ ಕ್ವಶನ್, ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ದರ ಪಟ್ಟಿ ಹೀಗಿದೆ. ಅಲ್ಲೊಂದಿಷ್ಟು ಪುಸ್ತಕ ಕೊಟ್ಟಿರ, ಅದರ ಕೆಳಗಡೆ ಅದರದೇ ದರ ನಿಗದಿ ಮಾಡಿದಾರ. ಹಾಗಾದರೆ ಈ 3 ಪುಸ್ತಕಗಳ ಬೆಲೆ ಎಷ್ಟು ಅಂತ ಕೇಳಿದಾಗ 3ಅನ್ನು ಕೂಡಿಸ್ಕೋಬೇಕು. ಮಕ್ಕಳು ವಿದ್ಯಾರ್ಥಿಗಳು ಯಾವುದೇ ರೀತಿ ತಪ್ಪು ಆಗದೆ ಇರೋ ಟ್ರಿಕ್ಸ್ ಅಪ್ಪ ಅಂದರೆ ಈ ಕೊಟ್ಟಂಥ ಪಾಯಿಂಟ್ ಇರ್ತಕ್ಕಂಥದ್ದು ಫಸ್ಟ್ ಕೂಡಿಸ್ಕೋಬೇಕು. 5.50 ಮತ್ತು 7.50 ಮೊದಲು ಕೂಡಿಸಿದಾಗ 13 ರೂಪಾಯಿ ಬಂತು. 14 ರೂಪಾಯಿ ಇರ್ತಕ್ಕಂಥದ್ದಕ್ಕೆ 13 ರೂಪಾಯಿ ಕೂಡಿಸಿದಾಗ 27 ರೂಪಾಯಿ. ನಮ್ದು ಸಿ ಆನ್ಸರ್ ಆಗಿರ್ತದೆ. 52, ಕೆಳಗಿನ ಭಿನ್ನರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ. ಸುಲಭ ರೂಪ 8/16 ಮತ್ತು 24/72 ಇದೆ. ಸರ್, ಸುಲಭ ರೂಪ ಅಂದ್ರೆ ಏನು ಸರ್? ಏನಿಲ್ಲ, ಮಗ್ಗಿ ಒಳಗೆ ಕಡ್ತಾ ಹೊಡೆಯೋದು. ಭಿನ್ನ ರಾಶಿ ಇರ್ತಕ್ಕಂಥದ್ದು
ಸರಳೀಕರಣ ಮಾಡೋದು, ಕಡತ ಹೊಡಿಬಹುದಪ್ಪ. ಯಾವುದು? 8 1 8 2 24 1 24 3 ಆಪ್ಷನ್ ಬಿ ಬರ್ತದ, ಅಥವಾ 2 ಬರ್ತದೆ. 1/2 ಮತ್ತು 1/3 ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ 6 ಸೆಂಟಿಮೀಟರ್ಗಳನ್ನು ಮೀಟರ್ಗೆ ಪರಿವರ್ತಿಸಿ. ನೆನಪಿರಲಿ, 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್, ಹಾಗಾದ್ರೆ 600 ಸೆಂಟಿಮೀಟರ್ ಅಂದ್ರೆ 6 ಮೀಟರ್ ಆಗ್ತದೆ. ಇದು ಸ್ವಲ್ಪ ಲಕ್ಷ್ಯ ಇರಬೇಕು. 5 ಕ್ವಿಂಟಾಲ್ ತೂಕವನ್ನು ಎಷ್ಟು ಕಿಲೋಗ್ರಾಂಗಳಿಗೆ ಸಮವಾಗಿರುತ್ತದೆ? ನೆನಪಿರಲಿ, 5 ಕ್ವಿಂಟಾಲ್ ಅಂದರೆ 1 ಕ್ವಿಂಟಾಲ್ ಅಂದರೆ ಎಷ್ಟು ಕೆಜಿ ಅಂತ ಗೊತ್ತಿದ್ರೆ 5 ಕ್ವಿಂಟಾಲ್ ಎಷ್ಟು ಅಂದ್ರೆ ಈಸಿ ಆಗುತ್ತೆ. 1 ಕ್ವಿಂಟಾಲ್ ಅಂದರೆ 100 ಕೆಜಿ ಆಗಿರ್ತದೆ. ಹಾಗಾದ್ರೆ 5 ಕ್ವಿಂಟಾಲ್ ಆದರೆ 500 ಕೆಜಿ ಆನ್ಸರ್ 4 ಆಗಿರ್ತದೆ. ನೆಕ್ಸ್ಟ್ ಕೊಟ್ಟಂತ ಪ್ರಶ್ನೆಯಲ್ಲಿ 6457ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ವ್ಯತ್ಯಾಸ ಅಂದಾಗ ಮೈನಸ್ ಮಾಡಬೇಕು ವಿದ್ಯಾರ್ಥಿಗಳೇ. 6457 ಮತ್ತು 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ವ್ಯತ್ಯಾಸ ಎಷ್ಟಂದಾಗ 4ರ ಸ್ಥಾನ ಬಿಡಿ 10 100, 100ರ ಸ್ಥಾನದಲ್ಲಿದೆ 400. ಅದರ ಮುಖ ಬೆಲೆ ಏನಿಗಿರುತ್ತೆ? 4 ಅನ್ನೋದಕ್ಕೆ ಯಾವುದೇ ಒಂದು ಪ್ರದೇಶಕ್ಕೆ ಹೋದ್ರೆ ಅದಕ್ಕೆ 4 ಅಂತಲೇ ಕರೀಬೇಕು. ಅದೇ ಅದರದ ಮುಖ ಬೆಲೆ. ಆಪ್ಷನ್ 4 ಮೈನಸ್ ಮಾಡಿದಾಗ 396. ಆಪ್ಷನ್ 1 396 ಆನ್ಸರ್ ಆಗಿರ್ತದೆ. ಕೆಳಗೆ ನೀಡಿರುವ ಆಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ. ಏನು ಸುತ್ತಳತೆ? ಕೊಟ್ಟಂತ ಆಕೃತಿಯ ಸುತ್ತಲಿರ್ತಕ್ಕಂಥ ಅಂಕಿಅಂಶಗಳನ್ನು ಕೂಡಿಸಿದಾಗ ಅದರದ ಸುತ್ತಳತೆ ಸಿಗುತ್ತಾ? ಆ ಒಂದು ಆಕೃತಿಯ ಸುತ್ತಲಿರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನ ಕೂಡಿಸ್ಬೇಕು. 4 + 5 + 7 + 3 ಕೂಡಿಸಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತಾ? 19 ಸೆಂಟಿಮೀಟರ್ ಇದರದ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ 12056 12ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಮತ್ತು ಶೇಷ ಅಂತ ಕೇಳಿದ್ದಾರೆ. ನಮಗೆ ಇದಕ್ಕೆ ಭಾಗಾಕಾರ ಸರಳವಾಗಿ ಬರಬೇಕಾದ್ರೆ ಮಗ್ಗಿ ಇಂಪಾರ್ಟೆಂಟ್ ಆಗುತ್ತಾ. 12 1 12. ನೆಕ್ಸ್ಟ್ 0 ಇದೆ, 0 ಇಸ್ಕೊಂಡು 0ಗೆ 12 ಮಗೆ 0 ಇಲ್ಲ. ನೆಕ್ಸ್ಟ್ 5 ಇಳಿಸ್ಕೊಂಡಾಗ 12 ಮಗೆ 5 ಇಲ್ಲ, ಸೊ 0 ಹಾಕೊಂಡಾಗ ಮತ್ತೆ 56 ಆಗುತ್ತೆ. 12 48. ಶೇಷ 8 ಉಳಿತಿದೆ. ಕೆಳಗೆ ಉಳಿದಂಥದಕ್ಕೆ ಶೇಷ ಅನ್ನಬೇಕು. ಬಂದಂಥ ಆನ್ಸರ್ಗೆ ಭಾಗಲಬ್ಧ ಅನ್ನಬೇಕು. 1004 ಮತ್ತು 8 ಇದು ಆಪ್ಷನ್ ಎ ಆನ್ಸರ್ ಆಗಿರ್ತತ್ವಾ. ವೃತ್ತದ ಮೇಲಿನ ಬಿಂದು ಸರಿಯಾಗಿ ಪ್ರಶ್ನೆಯನ್ನು ಗಣಿತದಲ್ಲೂ ಸಹ ಓದೋದಿರಲ್ಲ ಅಂತಲ್ಲ, ಗಣಿತವನ್ನು ಸಹ ಸರಿಯಾಗಿ ಓದಿ ತಿಳಿದುಕೊಂಡೇ ಹಾಕ್ಬೇಕು ಆನ್ಸರ್. ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಬಿಂದುಗೆ ಎಳೆದಂಥದಕ್ಕೆ ಇದಕ್ಕೆ ಏನಂತಾರ? ತ್ರಿಜ್ಯ ಅಂತಂದು ಸಹ ಕರಿತೇವೆ. ನೆಕ್ಸ್ಟ್ 3 ಆನ್ಸರ್ 3 ತ್ರಿಜ್ಯ ಆಗಿರುತ್ತೆ. 59 ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘು ಕೋನವಾಗಿದೆ? ಇದನ್ನು ಮೊದಲನೇ ಭಾಗದಲ್ಲಿ ಆಲ್ರೆಡಿ ಕೋನಗಳ ಚಾಪ್ಟರಲ್ಲಿ ಮುಗಿದಿದೆ. ಲಘು ಕೋನ, ಲಂಬ ಕೋನ, ಸರಳ ಕೋನ, ವಿಶಾಲ ಕೋನ. ಇದರಲ್ಲಿ ಯಾವುದಕ್ಕೆ ಯಾವ್ದು ಅನ್ಬೇಕು? 90ರ ಒಳಗಿದ್ರೇನು, 90ರ ಮೇಲಿದ್ರೇನು, 100 ಇದ್ರೇನು, 180ಕ್ಕೆ ಇದ್ರೇನು, 180ರ ಒಳಗಿದ್ರೇನು, 180ಕ್ಕಿಂತ ಜಾಸ್ತಿ ಇದ್ರೇನು, ಪ್ರತಿಯೊಂದಕ್ಕೂ ನಿಮ್ಮ ಶಿಕ್ಷಕರು ನಿಮ್ಗೆ ಹೇಳ್ಕೊಟ್ಟಿರ್ತಾರೆ. ಆದರೂ ಸಹ ಲಘು ಕೋನವಾಗಿದೆ. ಯಾವುದು ಲಘು ಕೋನ? 80 ಡಿಗ್ರಿ ಆಗಿದೆಯಾ, 90 ಆಗಿದೆಯಾ, 120 ಆಗಿದೆ, 180 ಆಗಿದೆ. ಲಘು ಕೋನ ಅಂದರೆ 90 ಡಿಗ್ರಿಗಿನ್ನ ಕಡಿಮೆ ಇರತಕ್ಕಂಥ ಕೋನಗಳಿಗೆ ಲಘು ಕೋನ ಅಂತೇವಿ. ಆಪ್ಷನ್ 90ಕ್ಕಿಂತ ಕಡಿಮೆ ಯಾವುದಿದೆ? 80 ಇದೆ. ಆಪ್ಷನ್ ಎ ಲಘು ಕೋನವಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್ 5/100 ಇದರ ದಶಮಾಂಶ ರೂಪ. 5/100 ನಾವು ಭಾಗಾಕಾರ ಮೂಲಕನೂ ಮಾಡ್ಬೋದು, ಭಿನ್ನರಾಶಿ ಮೂಲಕನೂ ಮಾಡ್ಬೋದು. ಆದರೆ ಒಂದು ಸಣ್ಣ ಟ್ರಿಕ್ಸ್ ಇದೆ. ಏನಂದರೆ ಕೆಳಗೆ ಎಷ್ಟು ಸಂಖ್ಯೆ ಇರ್ತಾವು ಅಷ್ಟು ಸಂಖ್ಯೆಗಳ ಮೇಲ್ಗಡೆ ಅಷ್ಟು ಸಂಖ್ಯೆಗಳ ಆದ ನಂತರ ಒಂದು ಪಾಯಿಂಟ್ ಕೊಟ್ಟಾಗ ಅದಕ್ಕೆ ಆನ್ಸರ್ ಆಗಿರುತ್ತೆ. ಕೆಳಗಡೆ 2 0 ಅದಾವು, 5 ಒಂದು ಸಂಖ್ಯೆ, ಮತ್ತೊಂದು 0 2 ಸಂಖ್ಯೆ, 0.05 ಇದರದ ಆನ್ಸರ್ ಆಗಿರುತ್ತೆ. ಅಥವಾ ನಮ್ಗೆ ಆ ಥರ ಬರಲ್ಲ ಸರ್ ಅಂತಂದರೆ ನೀವು ಈ ಥರ ಭಿನ್ನರಾಶಿಯ ಮೂಲಕ ಕಡ್ತಾ ಹೊಡ್ಕೊಂಡು 5 1 5 20 100 1/20 20ರ ಮಗೆ 1 ಇಲ್ಲ, ಸೊ 0.0000 0.0 ಆನ್ಸರ್ ನಮಗೆ 0.005 ಆನ್ಸರ್ ಬರುತ್ತೆ. ಇದು ಇವತ್ತಿನ ನಡೆದಂಥ ಮೊರಾರ್ಜಿ ಎಕ್ಸಾಮ್ನ ಗಣಿತದ ಪ್ರಶ್ನೋತ್ತರಗಳು. ತುಂಬ ಈಸಿ ಇದೆ. ಯಾವುದೇ ರೀತಿ ಮಕ್ಕಳು ಗೊಂದಲ ಆಗುವಂಥ ಯಾವುದೇ ಪ್ರತಿ ಕ್ವಶನ್ಸ್ ಇಲ್ಲ. ಸರಿಯಾಗಿ ಓದಿದಂಥ ಪ್ರತಿಯೊಬ್ಬ ಶ್ರಮಪಟ್ಟ ವಿದ್ಯಾರ್ಥಿಗಳು ಇವತ್ತು ಇಂದಿನ ಗಣಿತ ಯಶಸ್ಸನ್ನು ಕಂಡುಕೊಂಡಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.